ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀವಿ. ಸೊ ಇವತ್ತು ಸಂಡೇ, ಒನ್ ಆಫ್ ದ ಲೇಸಿಯಸ್ಟ್ ಡೇಸ್. ನನಗೆ ಆ್ಯಕ್ಚುಲಿ ಹುಷಾರಿಲ್ಲ. ಸೊ ಬೆಳಗ್ಗೆನಿಂದ ಮಲ್ಕೊಂಡಿದ್ದು. ನಾನು ಇವಾಗ ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ ಮಾಡಿದ್ದೆ ಮಧ್ಯಾಹ್ನ 1 ಗಂಟೆಗೆ. ಬಿಸಿ ಇಡ್ಲಿ ಸಾಂಬಾರು ತಿಂದೆ. ಸೊ ಇವಾಗ ಸ್ವಲ್ಪ ಬೆಟರ್ ಆಗಿದೆ. ಆ್ಯಂಡ್ ವಿಂಟರ್ ಹೆಂಗೋ ಸ್ಟಾರ್ಟ್ ಆಯಿತು ಬ್ಯಾಂಗ್ಳೂರಲ್ಲಿ, ತುಂಬ ಚಳಿನೂ ಇದೆ. ಹಂಗಾಗಿ ಸ್ವಲ್ಪ ನನ್ನ ಹತ್ರ ಒಂದು ಸ್ವೆಟರ್ ಇದೆ, ಬಟ್ ಯಾಕೋ ತುಂಬ ಚಳಿ ಆಗ್ತಿದೆ ಮಾರ್ನಿಂಗ್ ಬರೋವಾಗ. ಹಂಗಾಗಿ ಒಂದು ಸ್ವೆಟರ್ ತೊಗೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ಬನ್ನಿ ಇವತ್ತು ಶಾಪ್ಗೆ ಹೋಗೋಣ, ಶಾಪಿಂಗ್ ಮಾಡಿಬಿಟ್ಟು ಏನೇನು ತೊಗೊತೀನಿ ಅಂತ ನೋಡೋಣ ವಿಂಟರ್ ವೇರ್ಸ್ಗೆ. ಹುಷಾರಿಲ್ಲ ಅಂತಂದ್ರು ಕೂಡ ನಾನೇ ಇಂಟ್ರೋ ಮಾಡ್ತೀನಿ. ಹೆಸರಲ್ಲಿ ಮಾತ್ರ ಚೈತ್ರ ವಿಜಯ್ ಬ್ಲಾಗ್ಸ್ ಅಂತ ಇದೆ. ನನ್ನ ಎಲ್ಲೂ ತೋರಿಸೋದೇ ಇಲ್ಲ, ನಾನು ಎಲ್ಲೂ ಇಲ್ವೇ ಇಲ್ಲ ಅಂತ ಅಂದ್ಬಿಟ್ಟು ಇವತ್ತು ನಾನೇ ಇಂಟ್ರೊಡಕ್ಷನ್ ಕೊಡ್ತೀನಿ ಅಂತ ವಿಜಯ್ ಅವರೇ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಬನ್ನಿ ಇವಾಗ ಶಾಪಿಂಗ್ ಹೋಗೋಣ. ಸೊ ಗೊತ್ತಲ್ವಾ, ಲೇಡೀಸ್ ಯಾವಾಗಲೂ ಜೆಂಟ್ಸ್ನ ಡಾಮಿನೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇದು ನಂದೇ ಚಾನೆಲ್, ಸುಮ್ಮನೆ ಹೆಸರು ಇರ್ಲಿ ಅಂತ ಅಂದ್ಬಿಟ್ಟು ಜಾಯಿನ್ ಮಾಡ್ಕೊಂಡೆ ಅಷ್ಟೇ. ಸೊ ಮನೆಯಿಂದ ಸ್ವಲ್ಪ ದೂರ ಬರೋಷ್ಟರಲ್ಲಿ ಪೆಟ್ರೋಲ್ ಖಾಲಿ ಆಗಿತ್ತು. ಅದಕ್ಕೆ ಶೆಲ್ ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊತೀವಿ. ನಾವು ಯಾವಾಗಲೂ ಏನು ಶೆಲ್ಲಲ್ಲಿ ಹಾಕ್ಸಲ್ಲ. ಅಷ್ಟೇ. ಇದು ಎಷ್ಟಿದೆ ಪೆಟ್ರೋಲ್ ರೇಟು? 119.58 rupees. ನಾರ್ಮಲ್ ಪೆಟ್ರೋಲ್ ಬಂಕ್ ಶೆಲ್ ಸ್ವಲ್ಪ ಕಾಸ್ಟ್ಲಿ. ಟ್ಯಾಂಕ್ ಎಂಟಿ ಆಗಿದೆ, ಕಂಪ್ಲೀಟ್ ಡ್ರೈ ಆಗಿದೆ. ಶಾಪಿಂಗ್ ಹೋಗಬೇಕಂತ ಅಂದ್ಕೊಂಡಿದ್ವಿ ಅಷ್ಟೇ, ಬಟ್ ಎಲ್ಲಿಗೆ ಏನು ಅಂತ ಡಿಸೈಡ್ ಆಗಿರಲಿಲ್ಲ. ಸುಮ್ಮನೆ ಬೈಕ್ ತೊಗೊಂಡು ಹಾಗೆ ಹೋಗ್ತಾ ಇದ್ದರೆ ಪೆಟ್ರೋಲ್ ಖಾಲಿ ಆಗಿತ್ತು. ಸೊ ಹತ್ತಿರ ಇದ್ದಿದ್ದು ಶೆಲ್ ಪೆಟ್ರೋಲ್ ಬಂಕಲ್ಲೇ ಹಾಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ಹೋಗ್ತಾ ಹಾಗೆ ನಮ್ಮ ರೈಟ್ ಸೈಡಲ್ಲಿ ಡಿಕತ್ಲಾನ್ ಕಾಣಿಸ್ತು. ಸೊ ಹಾಗೆ ಯೂಟರ್ನ್ ತೊಗೊಂಡು ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಮುಂಚೆ ಒಂಥರ ಡಿಫ್ರೆಂಟಾಗಿತ್ತು, ಪಾರ್ಕಿಂಗ್ ಸ್ಪೇಸ್ ಎಲ್ಲ ತುಂಬ ಜಾಸ್ತಿ ಇತ್ತು. ಬಟ್ ಇವಾಗ ಅದನ್ನು ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಅಂತ ಮಾಡಿದ್ದಾರೆ. ಮುಂಚೆ ಬರೀ ಗ್ರೌಂಡ್ ಫ್ಲೋರ್ ಅಷ್ಟೇ ಇತ್ತು. ಪಾರ್ಕಿಂಗ್ ಚಾರ್ಜಸ್ ಇದೆಯಾ? ಫ್ರೀ ಪಾರ್ಕಿಂಗ್. That's the beauty of Decathlon. Yes. ಹೊಸ ಆರ್ಕಿಟೆಕ್ಚರ್ ಚೈತ್ರ, ಹೊಸ ಆರ್ಕಿಟೆಕ್ಚರ್ ಚೆನ್ನಾಗಿದೆಯಲ್ಲ. ಸೊ ಇದೇ ಹೊಸ ಡೆಕತ್ಲಾನ್. ನಾನು ಇವಾಗಲೇ ಬರ್ತಾ ಇರೋದು. ಎಷ್ಟು ಚೇಂಜ್ ಆಗಿದೆ ಅಂತ ಗೊತ್ತಿಲ್ಲ. ರಿನೋವೇಷನ್ ಎಲ್ಲ ಆದಮೇಲೆ ನಾವು ಫಸ್ಟ್ ಟೈಮ್ ಬರ್ತಾ ಇರೋದಲ್ಲ. ಸೊ ನಾವು ಡೈರೆಕ್ಟಾಗಿ ಸೆಕೆಂಡ್ ಫ್ಲೋರ್ ಬಂದುಬಿಟ್ವಿ. ಆ್ಯಕ್ಚುಲಿ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಹಂಗೆ ಬರಬೇಕಾಗಿತ್ತು. ಸೊ ದಟ್ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಈಸಿ ಆಗ್ತಾಯಿತ್ತು. ಏನು ವಿಜಯ್ ಅದು? ಥರ್ಮಲ್ ವೇರಾ? ಈ ಥರ್ಮಲ್ ವೇರಾ? ಇಟ್ ಕೀಪ್ಸ್ ಯು ವಾರ್ಮ್. ಟ್ರೈ ಮಾಡ್ತೀಯಾ ಅದನ್ನು? ಟ್ರಯಲ್ ರೂಮಿಗೆ ಹೋಗಿ ಇಲ್ಲೇ ಹಾಕೊಂಡು ನೋಡ್ತೀಯಾ? ಅದು ವಾಟರ್ ಪ್ರೂಫ್ ಅಲ್ಲ, ವಾಟರ್ ಅಬ್ಸರ್ವ್ ಮಾಡುತ್ತೆ. ಕಾಟನ್ ಥರ ಇದೆ ಇದೊಂಥರ. ಡೆಕತ್ಲಾನ್ ಸ್ವಲ್ಪ ಕಾಸ್ಟ್ಲಿನೇ, ಅಕಾರ್ಡಿಂಗ್ ಟು ಪ್ರೈಸ್ ಇರುತ್ತೆ ನೋಡಿ. 299 ಕಾಸ್ಟ್ಲಿ. ಹಾಂ, ಮುಂಚೆ ಹಳೆ ತುಂಬ ದೊಡ್ಡದಾಗಿತ್ತು, ಸ್ಪೇಷಿಯಸ್ ಆಗಿತ್ತು. ಇವಾಗ ಚಿಕ್ಕದಾಗ್ಬಿಟ್ಟಿದೆ ಆ್ಯಕ್ಚುಲಿ. ವೀಕೆಂಡ್ ಅಲ್ವಾ, ಶೂಸ್ಗಳು ಇದು ಎಲ್ಲ ಟ್ರಯಲ್ ಮಾಡಿ ನೋಡಿ ಎಲ್ಲ ಹೆಂಗೆ ಬಿಸಾಕಿದ್ದಾರೆ, ಅಷ್ಟು ವರ್ಕ್ ಮಾಡಿಟ್ಬಿಟ್ಟು ಹೋಗ್ತಾರೆ. ವೀಕ್ ಡೇಸ್ ಬಂದರೆ ಹಂಗಿರುತ್ತೆ. ಆ್ಯಕ್ಚುಲಿ ನನಗೆ ಬ್ಯಾಡ್ಮಿಂಟನ್ದು ಕಾಕ್ಸ್ ಬೇಕು. ಬ್ಯಾಡ್ಮಿಂಟನ್ ಆಡೋಕ್ಕೆ ಇವಾಗ ಕಾಕ್ಸೇ ಇಲ್ಲ, ಬಟ್ ಎಲ್ಲಿ ಅಂತಾನೆ ಸಿಗ್ತಾನೇ ಇಲ್ಲ. ಆ್ಯಕ್ಚುಲಿ ನಾನು ಬಂದಿದ್ದು ರಿನೋವೇಷನ್ ಆಗೋದಕ್ಕೂ ಮುಂಚೆ. ಆವಾಗ ನಾನು ಸ್ವಿಮ್ಮಿಂಗ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದೆ. ನನಗೆ ಸ್ವಿಮ್ಮಿಂಗ್ ಗ್ಲಾಸಸ್ಸು ಮತ್ತು ಸ್ವಿಮ್ಮಿಂಗ್ ಕ್ಯಾಪು ಮತ್ತು ಕಾಟನ್ ಎಲ್ಲ ಅಲೋ ಇರಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ. ಅದಕ್ಕೆ ಅಂತ ಒಂದು ಕೈಂಡ್ ಆಫ್ ಕ್ಲಾತ್ ಬರುತ್ತೆ, ಅದ್ರದ್ದು ಬಟ್ಟೆ ಎಲ್ಲ ತೊಗೊಳಕ್ಕೆ ಅಂತ ನಾನು ಬಂದಿದ್ದು. ಅದಾದಮೇಲೆ ನಾನು ಇವಾಗಲೇ ಬರ್ತಾ ಇರೋದು. ನಿಮಗೆ ಇಲ್ಲಿ ಸ್ವಿಮ್ಮಿಂಗ್ ಎಸೆನ್ಷಿಯಲ್ಸು, ಹೈಕಿಂಗ್ ಬೇಕಾಗಿರೋದು ಆ ಥರದ್ದು ಎಲ್ಲನೂ ಒಂದು ಸ್ಟಾಪಲ್ಲಿ ಸಿಕ್ಬಿಡುತ್ತೆ. ಮತ್ತು ಈ ಟೀ ಶರ್ಟ್ಸ್ ಕೂಡ ಅಷ್ಟೇ, ನೀವು ಡೈಲಿ ವೇರ್ ಮಾಡೋದಕ್ಕೆ ಸೂಪರಾಗಿರುತ್ತೆ. ಕಾಟನ್ದು ಸಮ್ಮರ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಬಟ್ ಆಲ್ರೆಡಿ ನನ್ನ ಹತ್ರ ತುಂಬ ಲೈಕ್ ನೈಟ್ ವೇರ್ ಎಲ್ಲ ಇರೋದ್ರಿಂದ ನಾನು ಇದನ್ನೆಲ್ಲ ಜಸ್ಟ್ ನೋಡಿದೆ ಅಷ್ಟೇ, ಯಾವುದನ್ನು ತೊಗೊಂಡಿಲ್ಲ. ಸೊ ಆ್ಯಕ್ಚುಲಿ ಏನು ಗೊತ್ತಾ, ಡೆಕತ್ಲಾನಲ್ಲಿ ಲೋಗೋ ಡಿಸೈನಿಂಗು, ನಮ್ಗೇನಾದರೂ ಸ್ಪೋರ್ಟ್ಸ್ ಏನಾದರೂ ಇದ್ದರೆ ಅಂಥವೆಲ್ಲನೂ ಕಸ್ಟಮೈಸ್ ಮಾಡ್ತಾರೆ. ಇವಾಗ ನೋಡ್ತಾ ಇರ್ಬೋದು, ನಿಮ್ಮ ಲೋಗೋ, ಆ ಬ್ರ್ಯಾಂಡು, ಆ ಸ್ಪೋರ್ಟು ಬೇಕಂದರೆ ಅವರೇ ಲೋಗೋ ಹಾಕ್ಕೊಡ್ತಾರೆ. ಇವಾಗ ಈ ಟಿ ಶರ್ಟ್ ಮೇಲೆ ನಮ್ಮ ಲೋಗೋ ಬೇಕು, ನೇಮ್ ಬೇಕಂದರೆ ಎಲ್ಲ ಕಸ್ಟಮೈಸ್ ಮಾಡಿಕೊಡ್ತಾರೆ ಅಟ್ ಎ ವೆರಿ ನಾಮಿನಲ್ ಪ್ರೈಸ್, ಸ್ಟಾರ್ಟಿಂಗ್ ಫ್ರಮ್ 99. ಓಕೆ ಅನಿಸ್ತಾ ಇದೆ, ಬಟ್ ಆ್ಯಕ್ಚುಲಿ ಇಟ್ಸ್ ಟು ಲೂಸ್. ಐ ಶುಡ್ ಟೇಕ್ ಒನ್ ಸೈಜ್ ಸ್ಮಾಲರ್.
ಏನು ಗೊತ್ತಾ ಮೇನು, ನಮ್ಮ ಆಫೀಸ್ಗೆ ಹೋಗುವಾಗ ಡಸ್ಟ್ ಜಾಸ್ತಿ, ಎಲ್ಲಿ ಬ್ಲ್ಯಾಕ್ ಎಲ್ಲ ವೈಟ್ ಆಗ್ಬಿಡುತ್ತೆ ಅಂತ. ಡಸ್ಟ್ ಪ್ರೂಫ್ ಅಲ್ಲ ಇದು, ದೇ ಹ್ಯಾವ್ ನಾಟ್ ರಿಟನ್ ಡಸ್ಟ್ ಪ್ರೂಫ್. ಇಲ್ಲಿ ಕೂತಿದ್ದಾರಲ್ಲ ಎಲ್ಲನೂ, ಇಲ್ಲಿರೋದೆಲ್ಲ ಕ್ಯಾಂಪಿಂಗ್ ಏನೇನು ಬೇಕಾಗುತ್ತೆ ಎಸೆನ್ಷಿಯಲ್ಲು ಅದು ಅವರ ಚೇರಲ್ಲಿ ಕೂತಿದ್ದಾರಲ್ಲ, ಆ ಚೇರ್ಸ್ ನಮ್ಮ ಮನೇಲಿದೆ. ಆಲ್ಮೋಸ್ಟ್ ನಾವು 5+ ಇಯರ್ಸ್ ಆಯಿತು ತೊಗೊಂಡು, ಏನೂ ಆಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ಕಾರಲ್ಲಿ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಡಿಕ್ಕಿಲಿ ಹಾಕ್ಕೊಂಡು ಹೋಗ್ಬಿಟ್ರೆ ಆರಾಮಾಗಿರುತ್ತೆ. ಜಸ್ಟ್ ಕಮ್ಮಿ ಸ್ಪೇಸ್ ಯೂಸ್ ಮಾಡುತ್ತೆ. ಮತ್ತು ಟೆಂಟ್ಸು ಎಲ್ಲನೂ ಇಲ್ಲೇ ಇದೆ. ಅದನ್ನು ನಾವು ಕ್ವಾಲಿಟಿ ಚೆಕ್ ಮಾಡೋದಕ್ಕೆ ಅಲ್ಲೇ ಕೂತ್ಕೊಂಡು ಟ್ರೈ ಮಾಡ್ಬೋದು. ಅಂದರೆ ಯಾವಾಗಲೇ ಆ್ಯಕ್ಚುಲಿ ಏನಂದರೆ ಯಾವಾಗಲೇ ತೊಗೊಂಡಿರೋದು 2XL. ಸ್ವಲ್ಪ ಟೈಟ್ ಇದೆ. ಇದು ಕರೆಕ್ಟಾಗಿದೆ, ಚೆನ್ನಾಗಿದೆ. ಚಳಿಗೆ ಕಂಟ್ರೋಲ್ ಆಗ್ತಿದೆಯಾ? ಬೇರೆ ಕಲರ್ಸ್ ಇದೆ, ಬ್ಲ್ಯಾಕ್ ಕಲರ್ ಸ್ವಲ್ಪ ಯೂನಿವರ್ಸಲ್ ಆಗಿರುತ್ತೆ, ಬಟ್ ಇನ್ನೊಂದು ಫುಲ್ ಲೈಟ್ ಶೇಡ್ಸ್ ಇದೆ. ಸೊ ನಾನು ಹೋಗೋದೇ ಡಸ್ಟಲ್ಲಿ, ಸೊ ಐ ಡೋಂಟ್ ವಾಂಟ್ ಟು ಟೇಕ್ ಅ ರಿಸ್ಕ್. ಐ ಹೋಪ್ ಇಟ್ ಇಸ್ ವಾಷಬಲ್. ಚೆನ್ನಾಗಿದೆ. High quality. So that's the first version, this is the second version. The only difference is this has a hoodie here, but ಏನಂದ್ರೆ ಬೈಕಲ್ಲಿ ಹೋಗೋದು ಹೆಲ್ಮೆಟ್ ಹಾಕೊಂಡಿರ್ತೀನಿ, ಆಗಲೇ ಫುಲ್ ಫೇಸ್ ಎಲ್ಲ ಕವರ್ಡ್ ಆಗಿರುತ್ತೆ. ಸೊ ನನಗೆ ಇನಿಷಿಯಲ್ ಫಸ್ಟ್ ತಗೊಂಡಿರೋದು ಬೆಟರ್ ಅಂತ ಅನಿಸ್ತಾ ಇದೆ ಇದಕ್ಕಂತ. ಬಟ್ ದ ಫೀಲ್, ದ ಪ್ರೈಸ್ ಇಸ್ ಆಲ್ಸೋ ಹೈ ಆ್ಯಂಡ್ ಐ ಫೀಲ್ ದ ಕ್ವಾಲಿಟಿ ಇಸ್ ಪ್ರೀಮಿಯಮ್. ಬಟ್ ಕಲರ್ ಯಾಕೋ ನನಗೆ ಇಷ್ಟ ಆಗಿಲ್ಲ. ಬ್ಲ್ಯಾಕೇ ಚೆನ್ನಾಗಿದೆ. Just because of the hoodie, I don't want to pay that extra money. That's what I'm just thinking. ನಾನು ಏನು ಅನ್ಕೊಂತ ಇದ್ದೀನಿ ಅಂದರೆ ಅದು ನಂಗೆ ಯಾಕೋ ಅದೇ ಇಷ್ಟ ಆಯಿತು ಇದಕ್ಕಂತ. ವಿಜಯ್ಗೆ ಬೈಕಲ್ಲಿ ಹೋಗಬೇಕಾದ್ರೆ ಚಳಿ ಆಗದಿರೋದಕ್ಕೆ ಏನು ಬೇಕೋ ಅದು ಸಿಕ್ತು. ಬಟ್ ಸೈಜ್ ಇಷ್ಟ ಆದರೆ ಕಲರ್ ಇಷ್ಟ ಆಗಲಿಲ್ಲ, ಕಲರ್ ಇಷ್ಟ ಆದರೆ ಸೈಜ್ ಇಷ್ಟ ಆಗಲಿಲ್ಲ. ಇದು ಯೂನಿವರ್ಸಲ್ ಪ್ರಾಬ್ಲಮ್ ಅಂತ ಅನಿಸುತ್ತೆ. Is this washable? No size. नहीं वॉश कर सकते हैं क्या? मालूम नहीं है. ಆ್ಯಕ್ಚುಲಿ ಕಲರ್ ಚೆನ್ನಾಗಿರುತ್ತೆ, ಬಟ್ ಹೋಗೋ ರೋಡು ಅವೆಲ್ಲ ಮೈಂಡಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಭಯ ಆಗ್ತಿದೆ. ಐ ವಿಲ್ ಗೋ ಫಾರ್ ದ ಬ್ಲ್ಯಾಕ್. ಸೊ ನನ್ನೆಲ್ಲ ಆಯಿತು ಶಾಪಿಂಗು. ಇವತ್ತು ಥೇತ್ರದ್ದು ಮಾಡ್ಬೇಕು ಶಾಪಿಂಗು. ಥೇತ್ರ ಹುಡುಕ್ತಾ ಇದ್ದಾರೆ ಅವ್ರು ಬ್ಯಾಡ್ಮಿಂಟನ್ ಬೇಕಾಗಿರೋದಂತ. ಮುಂಚೆ ಆದರೆ ನಾವು ರೆಗ್ಯುಲರಾಗಿ ಹೋಗ್ತಾ ಇದ್ವಿ, ಯಾವ್ಯಾವ್ದು ಎಲ್ಲಿದೆ ಸ್ಟಫ್ ಅಂತ ನಮಗೆ ನೀಟಾಗಿ ಗೊತ್ತಾಗ್ತಾ ಇತ್ತು. ಬಟ್ ಅದು ಒಂದೇ ಫ್ಲೋರ್ ಇದ್ದಿದ್ದರಿಂದ ಈಸಿಯೇನೂ ಆಗ್ತಾಯಿತ್ತು. ಈಗ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇರೋದ್ರಿಂದ ಮತ್ತು ವೀಕೆಂಡ್ ಆಗಿದ್ದರಿಂದ ಕ್ರೌಡ್ ಕೂಡ ತುಂಬ ಜಾಸ್ತಿ ಇತ್ತು. ಅಲ್ಲಿ ಇರ್ತಾರಲ್ವ, ಅವ್ರನ್ನ ಕೇಳಿದ್ರೂ ಅವ್ರಿಗೆ ಸರಿಯಾಗಿ ಗೊತ್ತಿರಲಿಲ್ಲ ಯಾವ್ಯಾವ ಐಟಮ್ ಎಲ್ಲೆಲ್ಲಿದೆ ಅಂತ. ಫೈನಲಿ ನಾವೇ ಸೆಕೆಂಡ್ ಫ್ಲೋರ್ ಫುಲ್ಲು ಸರ್ಚ್ ಮಾಡಿದ್ಮೇಲೆ ಅಲ್ಲಿಲ್ಲ ಅಂತ ಗೊತ್ತಾಗಿ ಫಸ್ಟ್ ಫ್ಲೋರಿಗೆ ಬಂದ್ವಿ. ಇಲ್ಲಿ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಮುಂಚೆ ನಾವು ಕ್ಲಾಸಸ್ಗೆ ಹೋಗ್ಬೇಕಂದ್ರೆ ಅಂದರೆ ಕಲ್ಟ್ ಮೆಂಬರ್ಶಿಪ್ ಇದ್ದಾಗ ಒಂದು ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಕಾಕ್ಸ್ ಎಲ್ಲ ಇತ್ತು. ಸೊ ಅದೆಲ್ಲ ಹಾಳಾಗಿದೆ ಅಂತ ಅಂದ್ಬಿಟ್ಟು ಮನೆ ಹತ್ರನೇ ಆಡಬೇಕು ಅಂತ ನಾವಿವಾಗ ನಾರ್ಮಲ್ ಲೈಕ್ ತುಂಬ ಕಾಸ್ಟ್ಲಿ ಇದೆಲ್ಲ ಏನು ಬೇಡ, ನಾರ್ಮಲ್ ಪ್ರೈಸಿಂದು ತೊಗೊಳ್ಳೋಣ ಅಂತ ಹುಡುಕ್ತಾ ಇದ್ವಿ. ಅಲ್ಲಿ ಸೆಪ್ರೇಟ್ ಆಗಿತ್ತಲ್ಲ, ಅದು ಕೂಡ ಅರೌಂಡ್ 60 ರೂಪೀಸ್ ಏನೋ ಇತ್ತು. ಬಟ್ ಈ ಥರದ್ರಲ್ಲಿ 100 ರೂಪೀಸ್ ಈಚ್ ಇತ್ತು. ಬಟ್ ಇದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಇದನ್ನೇ ತೊಗೋತಾ ಇದ್ವಿ. ಆ್ಯಂಡ್ ಮೋರೋವರ್ ಇದ್ರ ಮೇಲೆ ಡಿಸ್ಕೌಂಟ್ ಇತ್ತು. ಸೊ ಎಲ್ಲ ಸೇಮ್ ಪ್ರೈಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರದ್ದು 2 ತೊಗೊಂಡ್ವಿ. 2 ಬಾಕ್ಸ್ ತೊಗೊಂಡ್ವಿ. ಒಂದರಲ್ಲಿ 3 ಇರುತ್ತೆ. ಸೊ 300 ರೂಪೀಸ್ ಅನಿಸುತ್ತೆ. ಬಟ್ ನಾವು ಆಫ್ಟರ್ ಡಿಸ್ಕೌಂಟ್ ನಮಗೆ 179 ಆಯಿತು. ಆ ಥರದ್ದು 2 ತೊಗೊಂಡ್ವಿ. ಬಿಕಾಸ್ ನೆಕ್ಸ್ಟ್ ಮತ್ತೆ ಡಿಸ್ಕೌಂಟ್ ಇರುತ್ತೋ ಇಲ್ವೋ ಅಂತ. ಯೂಶ್ವಲಿ ನಾವು ಆಡ್ತಾ ಇರ್ತೀವಲ್ವ ಇದು ಅಂತಂದ್ಬಿಟ್ಟು. ಆಲ್ರೆಡಿ ಬ್ಯಾಟ್ಸ್ ಎಲ್ಲ ನಮ್ಮ ಹತ್ರ ಇದೆ. ಸೊ ನೋಡಬೇಕು ಇನ್ಮೇಲೆ ಆಡ್ತೀವಾ ಇಲ್ವಾ ಅಂತ. ಫೈನಲಿ ಚೈತ್ರಕ್ಕೆ ಬೇಕಾಗಿರೋದು ಸಿಕ್ತು. ನೋಡ್ತೀನಿ ಇನ್ಮೇಲೆ ಎಷ್ಟು ಮಾತ್ರ ಆಡ್ತಾರೆ ಅಂತ. ಆ್ಯಕ್ಚುಲಿ ನನ್ನ ಜೊತೆ ಆಟ ಆಡೋದಕ್ಕೆ ಇಲ್ಲಿ ಯಾರೂ ಇಲ್ಲ. ವಿಜಯ್ಗೆ ಟೈಮ್ ಇರಲ್ಲ. ಸೊ ನಾನು ಕ್ಲಾಸಸ್ಗೆ ಹೋಗ್ಬೇಕಂದ್ರೆ ಅದು ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ಇದೆ. ಸೊ ನಂಗೆ ವಾಕ್ ಮಾಡ್ಕೊಂಡು ಹೋಗೋಕ್ಕೂ ಆಗೋಲ್ಲ, ಬಸ್ಸಲ್ಲಿ ಹೋಗೋಕ್ಕೂ ಆಗೋಲ್ಲ. ಬಿಕಾಸ್ ಅದು ತುಂಬ ಇಂಟೀರಿಯರ್ ಇರೋದ್ರಿಂದ ಮನೆ ಹತ್ರನೇ ಆಟ ಆಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀವಿ. ಬ್ಯಾಟ್ಸ್ ಎಲ್ಲನೂ ಅಷ್ಟೇ ತುಂಬ ಕಾಸ್ಟ್ಲಿದೆ ತೊಗೊಂಡು ಬಂದಿದ್ದೀವಿ. ನೋಡಬೇಕು ಏನಾಗುತ್ತೆ ಅಂತಂದ್ಬಿಟ್ಟು. ಅಟ್ಲೀಸ್ಟ್ ವೀಕೆಂಡ್ಸ್ ಆದರೂ ಆಡಬೇಕು ಅಂತಂದ್ಬಿಟ್ಟು ಈ ಸಲ ತೊಗೊಂಡು ಬಂದಿರೋದು. ಫೈನಲಿ ನಮ್ಗೆ ಏನೇನು ಬೇಕೋ ಅದೆಲ್ಲ ಶಾಪಿಂಗ್ ಮಾಡಿದ್ವಿ. ತುಂಬ ಏನು ಮಾಡಲಿಲ್ಲ. ವಿಜಯ್ಗೆ ಒಂದು ಜಾಕೆಟು
ಮತ್ತು ಸಾಕ್ಸು ಮತ್ತು ಇದು ಬ್ಯಾಡ್ಮಿಂಟನ್ದು ಕಾಕ್ಸ್ ತೊಗೊಂಡು ಬಂದ್ವಿ. ಒಂದು ಏನು ಅಂತಂದರೆ ನಮಗೆ ತೊಗೊಳೋದಕ್ಕಿಂತ ಮುಂಚೆ ನಾವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಅಲ್ಲಿ ತುಂಬ ಜನ ಮಕ್ಕಳು ಎಲ್ಲನೂ ಬಂದಿರ್ತಾರೆ. ಅವ್ರು ತೊಗೊಂಡೇ ಇದ್ದರೂ ಅಷ್ಟೇ ಸೈಕ್ಲಿಂಗ್ ಮಾಡೋದಕ್ಕೆ, ಬಾಲ್ ಆಡೋದಕ್ಕೆ ಎಲ್ಲನೂ ಮಾಡ್ತಾ ಇರ್ತಾರೆ. ನಾವು ಹಾಗೆ ಸ್ವಲ್ಪ ಶಟಲ್ ಎಲ್ಲನೂ ಅಲ್ಲೇ ಆಟ ಆಡಿಬಿಟ್ಟು ಹೆಂಗಿದೆ ಅಂತಂದ್ಬಿಟ್ಟು ಟ್ರಯಲ್ ಮಾಡಿ ಆಮೇಲೆ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ದು. ಮತ್ತು ಇಲ್ಲಿ ಟಿ ಶರ್ಟ್ಸ್ ಮೇಲೆ ನಮ್ಮ ನೇಮು ಇಲ್ಲ ಲೋಗೋ ಇಲ್ಲ ಕ್ರಿಕೆಟ್ ಆಡಬೇಕಂದ್ರೆ ನಂಬರು ಎಲ್ಲನೂ ಪ್ರಿಂಟ್ ಮಾಡ್ಕೋತಾರಲ್ಲ, ಆ ಥರದ್ದೆಲ್ಲನೂ ಪ್ರಿಂಟ್ ಕೂಡ ಮಾಡಿಕೊಡ್ತಾಯಿದ್ರು. ವೀಕೆಂಡ್ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು. ನಾವೇನಾದರೂ ಬಿಲ್ಲಿಂಗ್ ಎಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಇಲ್ಲಿ ಸೆಲ್ಫ್ ಬಿಲ್ಲಿಂಗ್ ಆಪ್ಷನ್ಸ್ ಕೂಡ ಇದೆ. ಇಲ್ಲಾಂದರೆ ಆ್ಯಪಲ್ಲಿ ಕೂಡ ನಾವು ಬಿಲ್ ಪೇ ಮಾಡಿಬಿಟ್ಟು ಜಸ್ಟ್ ಸೆಕ್ಯೂರಿಟಿ ಹತ್ರ ಅದು ಬಿಲ್ಲಿಂಗ್ ಪ್ರೊಸೆಸ್ನ ತೋರಿಸಿದ್ರೆ ಸಾಕು, ನಾವು ಕ್ಯೂನ ಅವಾಯ್ಡ್ ಮಾಡ್ಬೋದು. ಯೂಶಲಿ ನಾವು ಹಾಗೆ ಮಾಡೋದು. ನಮಗೂ ತುಂಬ ದೊಡ್ಡ ಕ್ಯೂ ಎಲ್ಲ ಇದ್ದರೆ ಆರಾಮಾಗಿ ಅವಾಯ್ಡ್ ಮಾಡಿಕೊಂಡು ಬಂದ್ಬಿಡ್ಬೋದು. ನೀವು ಏನಾದರೂ ಈ ಥರ ತುಂಬ ಕ್ಯೂ ಇದ್ದಾಗ ಆ್ಯಪಲ್ಲಿ ಪೇ ಮಾಡೋದಕ್ಕೆ ಟ್ರೈ ಮಾಡಿ. ಮೇ ಬಿ ಅದೇನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅನ್ಕೊತೀನಿ, ಹಂಗಾಗಿ ಫುಲ್ ಚೇಂಜ್ ಆಗಿದೆ. ಬಟ್ ಓಕೆ, ಬಟ್ ಇಟ್ಸ್ ಡೀಸೆಂಟ್ ವೇ. ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿದೆ. ನಾವು ಡೆಕತ್ಲಾನಿಂದ ಇಲ್ಲಿಗೆ ಬಂದ್ವಿ. ಅಲ್ಲಿಂದ ಇಲ್ಲಿಗೆ ಬರೋಕೆ ಒಂದು 20 ಮಿನಿಟ್ಸ್ ಆಯಿತು. ಬಟ್ ನಾವು ಡಿನ್ನರ್ಗೆ ಅಂತ ಬಂದಿದ್ದು, ಆದರೆ ಟೈಮ್ ಇನ್ನು ಬರೀ 7 o'clock. ಇಷ್ಟು ಬೇಗ ತಿಂದರೆ ನಾವು ಮಲಗೋದು ಲೇಟು, ಆಮೇಲೆ ಹಶ್ವಾಗತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ತಿನ್ನೋದು ಬೇಡ, ವಿಜಯ್ ಪಾರ್ಸಲ್ ತೊಗೊಂಡೋಗೋಣ ಅಂತ ಹೇಳ್ತಿದ್ದಾರೆ. ಇಲ್ಲಿ ನನಗಂತೂ ಬೆಸ್ಟ್ ವೆಜ್ ಬಿರಿಯಾನಿ ಸಿಗುತ್ತೆ ಅಂತ ಹೇಳ್ಬೋದು. ಬೇರೆ ಆಪ್ಷನ್ಸ್ ಇರುತ್ತೆ, ಬಟ್ ನನಗೆ ಪನ್ನೀರ್ ಬಿರಿಯಾನಿ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಇಲ್ಲಿ ಬಂದರೆ ವೆಜ್ ಬಿರಿಯಾನಿನೇ ತಿನ್ನೋದು ನಾನು ಯಾವಾಗಲೂ. ತುಂಬ ಆಪ್ಷನ್ಸ್ ಇದೆ ಇಲ್ಲಿ, ವೆಜ್ ಆಗಲಿ ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ಜು, ಐಸ್ ಕ್ರೀಮ್ಸು, ಪರಾಟ ಸಿಕ್ಕಾಬಟ್ಟೆ ಇದೆ. ನಮಗೆ ಇದು ಕೂಡ ಬಂತು. ಏನು ಹೇಳೋದು, ನಂದು ಯಾವಾಗ್ಲೂ ನಾನು ವೆಜ್ ಬಿರಿಯಾನಿನೇ ಹೇಳೋದು. ನಿಂಗೇನು ಬೇಕು ವಿಜಯ್? ಪನ್ನೀರ್ ಬಿರಿಯಾನಿ ಪಾರ್ಸಲ್ ತೊಗೊಂಬಿಡೋಣವಾ? ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಬಟ್ ಹಶ್ವಾಗ್ತಿದೆ, ಚಾಟ್ಸ್ ಏನಾದರೂ ತಿನ್ಕೊಂಡು ಆಮೇಲೆ ಹೋಗೋಣ, ಬಿರಿಯಾನಿನ ಪಾರ್ಸಲ್ ತೊಗೊಂಡು ಹೋಗೋಣ ಅಂತ ಅನ್ಕೋತಾ ಇದ್ದೀವಿ. ಇನ್ನು ತುಂಬ ಟೈಮ್ ಇದ್ದಿದ್ದರಿಂದ ಡಿನ್ನರ್ಗೆ ನಾನು ಇಲ್ಲಿ ಕಾಟಿ ರೋಲ್ ತೊಗೋತಾ ಇದ್ದೀನಿ. ಆಲ್ಮೋಸ್ಟ್ ಇಯರ್ಸ್ ಆಗಿಬಿಟ್ಟಿತ್ತು ಅನಿಸುತ್ತೆ ನಾನು ಕಾಟಿ ರೋಲ್ ತಿಂದ್ಬಿಟ್ಟು. ಯೂಶಲಿ ಕಾಲೇಜ್ ಡೇಸಲ್ಲಿ ಜಾಸ್ತಿ ತಿಂತಾಯಿದ್ವಿ. ಸೊ ಅದಕ್ಕೆ ವಿಜಯ್ ಒಂದು ಬೇಲ್ಪುರಿ ತೊಗೊಂಡ್ರು, ನಾನು ಕಾಟಿ ರೋಲ್ ತೊಗೊಂಡು ಒಂದು ಪನ್ನೀರ್ ರೋಲ್ ತೊಗೊಂಡಿದ್ದೀನಿ, ಯಾಕಂದರೆ ನಾನು ಬಿರಿಯಾನಿ ತೊಗೊಂಡಿಲ್ಲ. ಪನ್ನೀರ್ ರೋಲ್ ತೊಗೊಂಡು ತಿಂತಾಯಿದ್ದೀನಿ. ವಿಜಯ್ ಮಸಾಲ ಪುರಿ ತೊಗೊಂಡಿದ್ದಾರೆ. ಮನೆಗೆ ಹೋದ್ಮೇಲೆ ಎಷ್ಟು ತಿಂತೀವೋ ಬಿಡ್ತೀವೋ ಗೊತ್ತಿಲ್ಲ. ನಿಪ್ಪಟ್ಟು ಬೇಲ್ ಅಷ್ಟು ಹಶ್ವಾಗ್ತಿದೆಯಾ? ಹಿಂಗಾಗಲ್ಲಲ್ಲ ಯಾವಾಗಲೂ? ಏನೋ ಗೊತ್ತಿಲ್ಲ. ಬೆಳಗ್ಗೆ ತಿಂದಿದ್ದಲ್ವಾ, ಬೆಳಗ್ಗೆ ಅಂದರೆ ಮಧ್ಯಾಹ್ನನೇ ಆಗಿತ್ತು. ಇಡ್ಲಿ ಮಾತ್ರ ತಂದಿದ್ದು, ಸೊ ಹಶ್ವಾಗೋಯ್ತು. ತುಂಬ ವಾಕ್ ಮಾಡಿದ್ವಿ, ಸಖತ್ತಾಗಿದೆ. ಕಾಲೇಜ್ ಟೈಮಲ್ಲಿ ತುಂಬ ತಿಂತಾಯಿದ್ವಿ ನಾವು. ಡೈಲಿ ಅಲ್ಲ, ವೀಕ್ಲಿ ಟ್ವೈಸ್ ಹಂಗೆ ತಿಂತಾಯಿದ್ವಿ ಕಾಟಿ ರೋಲ್ಸು. ಈಗಲೂ ಇಷ್ಟ ನಮಗೆ. ತುಂಬಾ ದಿನ ಆಗೋಗಿತ್ತು ತಿಂದು. ಸ್ವಲ್ಪ ಚಾಟ್ಸ್ ಎಲ್ಲ ತಿಂದ್ಬಿಟ್ಟು ಬಿರಿಯಾನಿನ ಪಾರ್ಸಲ್ ತೊಗೊಂಡು ಬಂದ್ವಿ. ಅಲ್ಲಿಂದ ಮನೆಗೆ ಬರೋಕ್ಕೆ ಒಂದು 1/2 hour ಆಗುತ್ತೆ. ಸೊ ಟೈಮೆಲ್ಲ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ ಅಂತ ಅನ್ನಿಸ್ತು ವೀಕೆಂಡಲ್ಲಿ. ಮತ್ತು ಇನ್ನೇನು ಬಿಗ್ ಬಾಸ್ ಟೈಮ್ ಆಗಿತ್ತು, ಸೊ ಎಲ್ಲ ಪ್ಲೇಟಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ಅಲ್ಲಿ ತಿನ್ನೋಕ್ಕಾಗಿಲ್ಲ ಅಂದ್ಬಿಟ್ಟು ಇಲ್ಲಿ ತೊಗೊಂಬಂದ್ವಿ. ಪನ್ನೀರ್ ಬಿರಿಯಾನಿ ಮತ್ತು ವೆಜ್ ಬಿರಿಯಾನಿ ಎರಡು ಅಂದ್ಕೊಂಡಿದ್ದಲ್ವ, ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಒಂದೇ ಒಂದು ವೆಜ್ ಬಿರಿಯಾನಿ ಮತ್ತು ಸ್ವಲ್ಪ ಫ್ರೈಸ್ ತೊಗೊಂಡು ಬಂದ್ವಿ. ಸೊ ಟೈಮ್ ಆಯಿತು, ಇನ್ನೇನು ಬಿಗ್ ಬಾಸ್ ನೋಡಿಕೊಂಡು ತಿನ್ನೋದು. ನಿಮಗೆ ಬಿಗ್ ಬಾಸ್ ಅಂದರೆ ಇಷ್ಟ? ಯಾರೆಲ್ಲ ಬಿಗ್ ಬಾಸ್ ಫಾಲೋ ಮಾಡ್ತೀರಾ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.